ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀವು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ರಿ, ಹಾಗೆ ಕೇಳ್ತಿದ್ರಿ ಕಮೆಂಟ್ಸಲ್ಲಿ ಹಾಗೂ ಮೆಸೇಜ್ ಮಾಡ್ತಾ. ರೈಲ್ವೇಲಿ JEE ಯಾವಾಗ ಕಾಲ್ ಆಗುತ್ತೆ, JEE ಯಾವಾಗ ಕಾಲ್ ಆಗುತ್ತೆ, ಟೆಕ್ನಿಷಿಯನ್ಸ್ ಆಯಿತು, LP ಆಯಿತು, ಈಗ ನೆಕ್ಸ್ಟು JEE ಯಾವಾಗ ಕಾಲ್ ಆಗುತ್ತೆ ಅಂತ. ಸೊ ನೋಟಿಫಿಕೇಷನ್ ಬಂದೇ ಬಿಟ್ಟಿದೆ ಸ್ನೇಹಿತರೆ. ಅಫಿಷಿಯಲ್ ವೆಬ್ಸೈಟಲ್ಲಿ ನೋಟಿಫಿಕೇಷನ್ ಬಂದಿದೆ. ಪೇಪರಲ್ಲಿ ನೋಟಿಫಿಕೇಷನ್ ಆಲ್ರೆಡಿ ಬಂದಿತ್ತು, ವಾಟ್ಸಪ್ಪಲ್ಲೂ ಕೂಡ ಸರ್ಕ್ಯುಲೇಟ್ ಆಗ್ತಿತ್ತು. ಸೊ ಅದು ಒಂದೊಂದು ಸಲ ಫೇಕ್ ಕೂಡ ಆಗುತ್ತೆ. ಲಾಸ್ಟ್ ಟೈಮ್ ಟೆಕ್ನಿಷಿಯನ್ಸಲ್ಲಿ ವೇಕೆನ್ಸೀಸ್ ಎಲ್ಲ ಫೇಕ್ ನೋಟಿಫಿಕೇಷನ್ ಬಂದಿತ್ತು. ಆ ರೀತಿ ಅಫಿಷಿಯಲಾಗಿ ವೆಬ್ಸೈಟಲ್ಲಿ ಬರಲಿ ಅಂತ ಇನ್ನೂ ವೀಡಿಯೋ ಮಾಡಿರಲಿಲ್ಲ. ಸೊ ಇವಾಗ ಅಫಿಷಿಯಲ್ ವೆಬ್ಸೈಟಲ್ಲೇ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದನ್ನು ತಗೊಂಡು ನಾನು ವೀಡಿಯೋ ಮಾಡಿದ್ದೀನಿ. ಸೊ ಬನ್ನಿ, ಹಾಗಿದ್ರೆ ನೋಡೋಣ ನೋಟಿಫಿಕೇಷನ್ ಏನೆಲ್ಲ ಡೀಟೇಲ್ಸ್ ಇದೆ, ಎಷ್ಟೆಲ್ಲ ವೇಕೆನ್ಸೀಸ್ ಇದೆ ಅಂತ ಡೀಟೇಲಾಗಿ ವೀಡಿಯೋದಲ್ಲಿ ಹೇಳಿದ್ದೀನಿ. ತಡ ಮಾಡೋದು ಬೇಡ. ನೋಟಿಫಿಕೇಷನ್ ದೊಡ್ಡದಿರೋದ್ರಿಂದ ವೀಡಿಯೋ ಕೂಡ ಲೆಂತಿ ಆಗಿದೆ ಸ್ನೇಹಿತರೆ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ವೀಡಿಯೋನ ಸಂಪೂರ್ಣವಾಗಿ ನೋಡ್ತಾ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಬೋದು. ವೀಡಿಯೋ ತುಂಬ ದೊಡ್ಡದಿದೆ ಅಂತ ಬಿಟ್ಬಿಡಬೇಡಿ. ನಾನು ಆದಷ್ಟು ನೋಟಿಫಿಕೇಷನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದೇ ರೀತಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ, ನಿಮ್ಗೆ ಯಾವುದೇ ಒಂದು ಟಾಪಿಕ್ಸಲ್ಲಿ ಯಾವುದೇ ಒಂದು ಪಾಯಿಂಟ್ಸಲ್ಲಿ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನೋಟಿಫಿಕೇಷನ್ ಏನು ಡೌಟ್ ಇದ್ದರೂ ನಾನು ಅದರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ಆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ. ಸೊ ಬನ್ನಿ, ಹಾಗಿದ್ರೆ ನೋಟಿಫಿಕೇಷನ್ ಏನೇ ಮೆನ್ಷನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ವೀಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಎಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೋ ಎಲ್ಲರ ಹತ್ರನೂ ಈ ಒಂದು ವೀಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಜಾಬ್ ಅಪ್ಡೇಟ್ಸ್ ಹಾಗೂ ಎಕ್ಸಾಮ್ ಅಪ್ಡೇಟ್ಸ್ನ ರೀತಿ ವೀಡಿಯೋ ಮಾಡಲಿಕ್ಕೆ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಅಫಿಷಿಯಲ್ ವೆಬ್ಸೈಟಿಂದ ಈ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವುದೇ ರೀತಿಯಾದ ಫೇಕ್ ಅಲ್ಲ. ತುಂಬ ದಿನದಿಂದ ಪೇಪರಲ್ಲಿ ನೋಟಿಫಿಕೇಷನ್ ಬಂದಿತ್ತು JEE ಕಾಲ್ ಆಗುತ್ತೆ ಅಂತ. ಅಂದರೆ ಕೆಲವೊಂದು ಫೇಕ್ ನ್ಯೂಸ್ ಇರುತ್ತೆ ಅಂತ ನಾನು ಇದುವರೆಗೂ ವೀಡಿಯೋ ಮಾಡಿರಲಿಲ್ಲ. ಇವಾಗ ಅಫಿಷಿಯಲ್ ವೆಬ್ಸೈಟಲ್ಲೇ ಈ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಈ ಒಂದು ನೋಟಿಫಿಕೇಷನ್ ಅಫಿಷಿಯಲ್ ವೆಬ್ಸೈಟಿಂದಲೇ ತೊಗೊಂಡಿರೋದು. ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಡಿಟೇಲ್ಡ್ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ CN ನಂಬರ್ 3 2024. ಅಂದರೆ 2024 ಬಂದಿರುವಂಥ ನೋಟಿಫಿಕೇಷನಲ್ಲಿ ರೈಲ್ವೆ ಕಡೆಯಿಂದ ಇದು 3ನೇ ನೋಟಿಫಿಕೇಷನ್ ಸ್ನೇಹಿತರೆ. ಬನ್ನಿ ನೋಡೋಣ ಹಾಗಿದ್ರೆ ಏನೇನೆಲ್ಲ ಕೇಳಿದ್ದಾರೆ ಇದರಲ್ಲಿ ಅಂತ. ಮೊದಲಿಗೆ ನೋಡೋದಾದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು, ಎಷ್ಟು ದಿನದವರೆಗೂ ನೀವು ಅಪ್ಲೈ ಮಾಡ್ಬೋದು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಜುಲೈ 30, ಅಂದರೆ ಈ ತಿಂಗಳು 30ರಿಂದ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ. ಅಂದರೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಎಲ್ಲಿವರೆಗೂ ಇರುತ್ತಪ್ಪ ಅಂತ ಹೇಳಿದ್ರೆ ಆಗಸ್ಟ್ 29ವರೆಗೂ, ಅಂದರೆ ಆಲ್ಮೋಸ್ಟ್ 1 ಮಂತ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಅಷ್ಟು ಒಳಗಡೆ ನೀವು ಅಪ್ಲಿಕೇಶನ್ನ ಕೇರ್ಫುಲ್ಲಾಗಿ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಸ್ನೇಹಿತರೆ. ಇನ್ನೂ 1 ತಿಂಗಳಿದೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ಬಿಡಿ, ಯಾಕಂದರೆ ಲಾಸ್ಟಲ್ಲಿ ಸರ್ವರ್ ಬ್ಯುಸಿಯಾಗಿ ರಶ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇ ಆಲ್ಮೋಸ್ಟ್ ಈಗಿಂದ ನೋಟಿಫಿಕೇಷನ್ ಡೀಟೇಲಾಗಿ ನೋಡಿಕೊಂಡು ಆಲ್ಮೋಸ್ಟ್ ಒಂದು 15 ಡೇಸ್ ಒಳಗಡೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದಾದ ನಂತರ ನೆಕ್ಸ್ಟ್ ಮಾಡಿಫಿಕೇಷನ್ ವಿಂಡೋ ಓಪನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಅಪ್ಲೈ ಮಾಡಬೇಕಾದ್ರೆ ಕರೆಕ್ಷನ್ಸ್ ಅಂದರೆ ಮಿಸ್ಟೇಕ್ಸ್ ಏನಾರು ಆಗಿ ನೀವು ಕರೆಕ್ಷನ್ಸ್ ಮಾಡಬೇಕು ಅಂತ ಏನಾರು ಇದ್ದರೆ ಸ್ನೇಹಿತರೆ, ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ ಇಲ್ಲಿವರೆಗೂ ಹೋಗಲೇಬೇಡಿ. ಯಾಕಂದರೆ ಫಸ್ಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫಸ್ಟ್ ಪ್ರಿಪೇರ್ ಆಗಿ ನೀಟಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ. ಅದು ತುಂಬ ಒಳ್ಳೆಯದು. ಯಾಕಂದರೆ ಮಾಡಿಫಿಕೇಷನ್ ಮಾಡೋಕ್ಕೆ ಮತ್ತೆ 250 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಅದು ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸುಮ್ಮನೆ ಏನಕ್ಕೆ ಕನಸು ತಗೊಬೇಕು ಅಂತ. ಇನ್ ಕೇಸ್ ಹಂಗೂ ಏನಾದ್ರು ಮಿಸ್ಟೇಕ್ಸ್ ಆದರೆ ತಲೆ ಕೆಡಿಸ್ಕೊಂಬೇಡಿ, ಮಾಡಿಫಿಕೇಷನ್ ವಿಂಡೋ ಓಪನ್ ಆಗುತ್ತೆ. ಅದಕ್ಕೆ ಪ್ರಿಪೇರ್ ಮಾಡಿ ನೀವು ಹೋಮ್ ಮಾಡಿಫಿಕೇಷನ್ ಮಾಡಬೇಕಾಗತ್ತೆ. ಅದು ಒನ್ಸ್ ಅಪ್ಲಿಕೇಶನ್ ಕ್ಲೋಸ್ ಆದ ನಂತರ 38ಇಂದ, ಅಂದರೆ ಆಗಸ್ಟ್ 30 ತಾರೀಕಿಂದ ಸೆಪ್ಟೆಂಬರ್ 8ನೇ ತಾರೀಕುವರೆಗೂ ಇರುತ್ತೆ ಸ್ನೇಹಿತರೆ. ಆಲ್ಮೋಸ್ಟ್ ಒಂದು 10 ಡೇಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು 10 ಡೇಸಲ್ಲಿ ನೀವು ಮಾಡಿಫಿಕೇಷನ್ನ ಮಾಡ್ಬೋದು. ನೀವು ಈಗ ಮಿಸ್ಟೇಕ್ಸ್ ಆದರೆ ಈಗಲೇ ಇಮಿಡಿಯೇಟಾಗಿ ಮಾಡೋಕ್ಕಾಗಲ್ಲ. ಸೊ ವೆಯ್ಟ್ ಮಾಡಿ 1 ಮಂತ್ ಆದಮೇಲೆ, ಅಂದರೆ ಯಾವಾಗ ಅಪ್ಲಿಕೇಶನ್ ವಿಂಡೋ ಓಪನ್ ಆಗುತ್ತೋ ಆವಾಗ ನೀವು ಮಾಡಿಫಿಕೇಷನ್ನ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಇವಾಗಿಂದನೇ ನೀಟಾಗಿ ನೋಡಿಕೊಂಡು ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಅಪ್ಲೈ ಮಾಡಿ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋದಾದರೆ ಯಾವ್ಯಾವ ಪೋಸ್ಟ್ ಇದೆ, ಎಷ್ಟೆಷ್ಟಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟು 2 ಥರ ಪೋಸ್ಟ್ ಇಲ್ಲಿ ಕಾಲ್ ಆಗಿದೆ ಸ್ನೇಹಿತರೆ. ಒಂದು ಲೆವೆಲ್ 7ಅಲ್ಲಿ, ಇನ್ನೊಂದು ಲೆವೆಲ್ 6ಅಲ್ಲಿ.
7th CPC ಪೇ ಮ್ಯಾಟ್ರಿಕ್ಸ್ ಏನಿದೆ ಅದರ ಒಂದು 11.7 ಅನ್ನೋದಿದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಕೆಮಿಕಲ್ ಸೂಪರ್ವೈಸರ್ ಆರ್ ರಿಸರ್ಚ್ ಆ್ಯಂಡ್ ಮೆಟಲರ್ಜಿಕಲ್ ಸೂಪರ್ವೈಸರ್ ಆರ್ ರಿಸರ್ಚ್ ಈ ಒಂದು ಪೋಸ್ಟ್ ಸ್ನೇಹಿತರೆ ಇದು ಲೆವೆಲ್ 7ನಲ್ಲಿದೆ. 44,900 ಪೇ ಇರುತ್ತೆ. ಬರೀ ಬೇಸಿಕ್ ಪೇ ಸ್ನೇಹಿತರೆ ಆಲ್ಮೋಸ್ಟ್ ಇದ್ರ ಡಬಲ್ ಅಷ್ಟು ನಿಮಗೆ ಗ್ರಾಸ್ ಸ್ಯಾಲ್ರಿ ಸಿಗುತ್ತೆ. ಆಲ್ಮೋಸ್ಟ್ ಡಬಲ್ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋದಾದರೆ ಜೂನಿಯರ್ ಇಂಜಿನಿಯರು ಅಂದರೆ JE, ಡಿಪೋಟ್ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಅಂದರೆ ಸ್ಟೋರ್ ಸೂಪರ್ವೈಸರು ಆ್ಯಂಡ್ ಕೆಮಿಕಲ್ ಆ್ಯಂಡ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್ CMT ಅಂತ ನಾವು ಕರಿತೀವಿ. ಸೊ ಇದಕ್ಕೆ ಪೇ ಬಂದ್ಬಿಟ್ಟು 35,400 ರೂಪಾಯಿ ಇದೆ. ಇದಕ್ಕೂ ಅಷ್ಟೇ ಆಲ್ಮೋಸ್ಟ್ ನಿಮಗೆ ಡಬಲ್ ಗ್ರಾಸ್ ಪೇ ಇರುತ್ತೆ ಸ್ನೇಹಿತರೆ. ಅಲೋವೆನ್ಸಸ್ ಎಲ್ಲ ಆ್ಯಡ್ ಆಗಿ ಆಲ್ಮೋಸ್ಟ್ ಡಬಲ್ ಸಿಗುತ್ತೆ, ಅದಕ್ಕಿಂತ ಜಾಸ್ತಿನೂ ಸಿಗುತ್ತೆ. ಮಿನಿಮಮ್ ಅಂತೂ ಡಬಲ್ ಸಿಗುತ್ತೆ, ಯಾಕಂದರೆ DA 50% ಇದೆ ಈಗ. ಸೊ 50% DA ಆ್ಯಡ್ ಆಗುತ್ತೆ, ಅದ್ರ ಜೊತೆಗೆ TA HR ಎಲ್ಲ ಆ್ಯಡ್ ಆಗಿ ನಿಮ್ಗೆ ಆಲ್ಮೋಸ್ಟ್ ಒಂದು 70,000ವರೆಗೂ JE ಸ್ಯಾಲ್ರಿನೇ ಸಿಗುತ್ತೆ ಸ್ನೇಹಿತರೆ. ಸೊ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಮೊದಲಿಗೆ ಫಸ್ಟ್ ಪೋಸ್ಟ್ಗೆ 18 to 36 ಇಯರ್ಸು, ಸೆಕೆಂಡ್ಗೂ ಅಷ್ಟೇ 18 to 36 ಇಯರ್ಸ್ ಇದೆ ಸ್ನೇಹಿತರೆ. ಇದು ಜನರಲ್ ಕ್ಯಾಟಗರಿಗೆ ಮಿನಿಮಮ್ 18 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 36 ಇಯರ್ಸ್ ಆಗಿರಬೇಕು. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಏನಿದೆ ಅದೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಒಟ್ಟು CMTಗೆ ಸ್ಟಾರ್ಟಿಂಗಲ್ಲಿ ಕೆಮಿಕಲ್ ಸೂಪರ್ವೈಸರ್ ಹಾಗೂ ರಿಸರ್ಚ್ ಆ್ಯಂಡ್ ಮೆಟಲರ್ಜಿಕಲ್ ಸೂಪರ್ವೈಸರ್ಗೆ 17 ಪೋಸ್ಟ್ ಇದೆ ಸ್ನೇಹಿತರೆ. ಇದು ಕೇವಲ RRB ಗೋರಖ್ಪುರಲ್ಲಿ ಮಾತ್ರ ಇರೋದು, ಬೇರೆ ಯಾವುದೇ RRBಯಲ್ಲಿ ಈ ಒಂದು ಪೋಸ್ಟ್ ಕಾಲ್ ಆಗಿಲ್ಲ, ಗೋರಖ್ಪುರಲ್ಲಿ ಮಾತ್ರ ಇರೋದು. ಸೊ ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಪೋಸ್ಟ್ JEN ಕಾಲ್ ಆಗಿದೆ. ಅದು 7,934 ಪೋಸ್ಟ್ ಕಾಲ್ ಆಗಿದೆ, 4 ವೇಕೆನ್ಸೀಸ್ ಕಾಲ್ ಆಗಿದೆ. ಇದು ಆಲ್ ಓವರ್ ಇಂಡಿಯಾ ಇರುತ್ತೆ ಸ್ನೇಹಿತರೆ. ಬೆಂಗಳೂರಲ್ಲೂ ಕೂಡ ಕಾಲ್ ಆಗಿದೆ. ಮುಂದೆ ನೋಡ್ತಾ ಹೋಗೋಣ ಎಷ್ಟು ಕಾಲ್ ಆಗಿದೆ ಅಂತ. ಸೊ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ, ಕೋವಿಡ್ ಬಗ್ಗೆ. ದಿಸ್ ಇನ್ಕ್ಲೂಡ್ಸ್ ಎ ರಿಲ್ಯಾಕ್ಸೇಷನ್ ಆಫ್ 3 years ಇನ್ ಏಜ್ ಬಿಯಾಂಡ್ ದ ಪ್ರಿಸ್ಕ್ರೈಬ್ಡ್ ಏಜ್ ಲಿಮಿಟ್ ಆಸ್ ಎ ಒನ್ ಟೈಮ್ ಮೆಷರ್ ಡ್ಯೂ ಟು ದಿ COVID-19 ಪ್ಯಾಂಡಮಿಕ್. ಅಂದರೆ ಸ್ನೇಹಿತರೆ ಏಜ್ ರಿಲ್ಯಾಕ್ಸೇಷನ್ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ 18 to 36 ಇಯರ್ಸ್ ಅಂದರೆ ಮ್ಯಾಕ್ಸಿಮಮ್ 36 ಇಯರ್ಸ್ ಅಂತ. ಇದು ಜನರಲ್ ಕ್ಯಾಟಗರಿಗೆ. ಇದಾದ ನಂತರ ಕ್ಯಾಟಗರಿ ವೈಸು ರಿಸರ್ವೇಷನ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಇಷ್ಟು ದಿನದಿಂದ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ವೇಕೆನ್ಸೀಸ್ ಕಾಲ್ ಆಗಿರಲಿಲ್ಲ. ಸೊ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಆಲ್ಮೋಸ್ಟ್ ಕೊಡ್ತಿದ್ದಾರೆ. ಅದೇ ರೀತಿ ರೈಲ್ವೆಲ್ಲೂ ಕಾಲ್ ಆಗಿರಲಿಲ್ಲ. ಸೊ ರೈಲ್ವೆ ಅವರು ಒಂದು 3 years ರಿಲ್ಯಾಕ್ಸೇಷನ್ನ ಇಲ್ಲಿ ಕೊಡ್ತೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇದೊಂಥರ ಒಳ್ಳೆ ವಿಚಾರನೇ ಅಂತ ಹೇಳ್ಬೋದು. ಯಾಕಂದರೆ ಕ್ಯಾಂಡಿಡೇಟ್ಸ್ ಅವಾಗಿಂದ ಓದ್ತಾ ಇರ್ತಾರೆ, ಕಾಲ್ ಆಗಿರೋಲ್ಲ, ಬೇಜಾರಾಗಿರ್ತಾರೆ. ಸೊ ಅಂಥ ಕ್ಯಾಂಡಿಡೇಟ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ಇನ್ನೊಂದು ಡೀಟೇಲ್ ವೀಡಿಯೋ ಬರುತ್ತೆ ನಮ್ಮ ಚಾನಲಲ್ಲಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅದ್ರಲ್ಲಿ ನೋಡ್ಕೊಬೋದು. ಸೊ ಮುಂದಕ್ಕೆ ಹೋಗೋಣ. ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಕೆಲವೊಂದು ಕೊಟ್ಟಿದ್ದಾರೆ. ಅಂದರೆ ನಾನು ಹೇಳಿದಾಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀಟಾಗಿ ನೋಡಿಕೊಂಡು ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಹಾಕಿ ಅಂತ ಫಸ್ಟ್ ಹೇಳಿದ್ದಾರೆ. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನಪ್ಪ ಅಂತ ಹೇಳಿದ್ರೆ, ಸೊ ಯಾರಾದರೂ ಈಗ ಆಲ್ರೆಡಿ ಇನ್ನೂ ಕಾಲೇಜಲ್ಲಿ ಓದ್ತಾ ಇರೋರು, ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ ಫೈನಲ್ ಇಯರ್ ಇರ್ತೀರಾ, ಎಕ್ಸಾಮ್ ಬರೆದಿರ್ತೀರಾ, ಇಲ್ಲ ಎಕ್ಸಾಮ್ ಬರೆದು ರಿಸಲ್ಟ್ ವೆಯ್ಟ್ ಮಾಡ್ತಾ ಇರ್ತೀರಾ, ಅಂಥ ಕ್ಯಾಂಡಿಡೇಟ್ಸು ದಯವಿಟ್ಟು ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿಬಿಡಿ ಸ್ನೇಹಿತರೆ. ನೀವು ಎಲಿಜಿಬಲ್ ಇರಲ್ಲ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಯಾರು ಎಕ್ಸಾಮ್ ಬರೆದು ರಿಸಲ್ಟ್ ವೆಯ್ಟ್ ಮಾಡ್ತಿದ್ದಾರೆ ಅಂಥ ಕ್ಯಾಂಡಿಡೇಟ್ಸ್ ಇದಕ್ಕೆ ಎಲಿಜಿಬಲ್ ಇಲ್ಲ ಅಂತ. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಏನಿದೆ ಆ ಒಂದು ಡೇಟು ಈ ಒಂದು ನೋಟಿಫಿಕೇಷನ್ ಡೇಟ್ಗಿಂತ ಮೊದಲೇ ಇರಬೇಕು. ಇನ್ ಕೇಸ್ ನೋಟಿಫಿಕೇಷನ್ ಡೇಟ್ ಬಂದಮೇಲೆ ನಿಮ್ಮ ರಿಸಲ್ಟ್ ಬಂದಿದ್ದರೆ ನೀವು ಡೈರೆಕ್ಟಾಗಿ ಅಲ್ಲೇ ಡಿಸ್ಕ್ವಾಲಿಫೈ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಿ. ನೀವು ಇನ್ ಕೇಸ್ ಫೈನಲ್ ಇಯರಲ್ಲಿದ್ದು ಇಲ್ಲ ಎಕ್ಸಾಮ್ ಬರೆದು ರಿಸಲ್ಟ್ ವೆಯ್ಟ್ ಮಾಡ್ತಿದ್ರೆ ಈ ಒಂದು ನೋಟಿಫಿಕೇಷನ್ಗೆ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ನೋಡೋದಾದರೆ RRB ಸೆಲೆಕ್ಟ್ ಮಾಡಬೇಕಾದ್ರೆ ಕೇವಲ ಒಂದು RRBನ ಸೆಲೆಕ್ಟ್ ಮಾಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾವ್ದಾದ್ರು ಒಂದು ಝೋನನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಮೋರ್ ದೆನ್ 1 RRB ಸೆಲೆಕ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಬೆಂಗಳೂರು ಜಾಸ್ತಿ ವೇಕೆನ್ಸೀಸ್ ಇದೆ, ಕಾಂಪಿಟೇಷನ್ ಕಮ್ಮಿ ಇರ್ತಂತ ಇಲ್ಲಿ ಹಾಕೋದು, ಹಾಗೆ ಚೆನ್ನೈಲೂ ವೇಕೆನ್ಸೀಸ್ ಜಾಸ್ತಿ ಇದೆ ಅಂತ ಅಲ್ಲಿ ಹಾಕೋದು, ಇಲ್ಲ ನಾರ್ತಲ್ಲಿ ಎಲ್ಲರೂ ಇನ್ನೂ ವೇಕೆನ್ಸೀಸ್ ಜಾಸ್ತಿ ಇದೆ ಅಂತ ಅಲ್ಲೂ ಹಾಕೋದು, ಈ ಥರ ಎಲ್ಲ ಮಾಡ್ಕೊಂಬಿಡಿ ಸ್ನೇಹಿತರೆ. ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಆ ಒಂದು RRBನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಅಪ್ಲೈ ಮಾಡಿ. ಬೆಂಗಳೂರು ಬೇಕಿದೆ ಬೆಂಗಳೂರು ಸೆಲೆಕ್ಟ್ ಮಾಡಿ, ಚೆನ್ನೈ ಬೇಕು ಚೆನ್ನೈ ಸೆಲೆಕ್ಟ್ ಮಾಡಿ, ಹಾಗೆ ನಾರ್ತಲ್ಲಿ ಯಾವ್ದಾರು ಬೇಕಾದ್ರೆ ನಾರ್ತ್ ಸೆಲೆಕ್ಟ್ ಮಾಡಿ, ಇಂಥ ಯಾವ RRB ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಆದರೆ ಕೇವಲ ಒಂದು RRBನ ನೀವು ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಇನ್ ಕೇಸ್ ನೀವು ಈ ಒಂದು ಕೊಟ್ಟಿರೋಂಥ ವೇಕೆನ್ಸೀಸ್ಗೆ ಏನು ಕ್ವಾಲಿಫಿಕೇಷನ್ನ ಕೇಳಿದರೆ, ನೀವು ಒಂದು ಅಥವಾ ಹೆಚ್ಚು ಕ್ವಾಲಿಫಿಕೇಷನ್ ಮಾಡಿದ್ದೀರಾ ಅಂತಂದರೆ ನೀವು ಕೇವಲ ಯಾವುದಾದ್ರು ಒಂದು ಕ್ವಾಲಿಫಿಕೇಷನ್ನ ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ನ ಹಾಕಿ ಸ್ನೇಹಿತರೆ. ಸೆಲೆಕ್ಟ್ ಮಾಡಿ ಹಾಕಾದ್ಮೇಲೆ ನೀವು ಯಾವ್ಯಾವ ಪೋಸ್ಟ್ ಎಲಿಜಿಬಲ್ ಆಗಿದ್ದೀರಾ ಆ ಒಂದು ಪೋಸ್ಟ್ನ ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಬೋದು.
ಸೊ ಯಾವ್ಯಾವ ಪೋಸ್ಟ್‌ಗೆ ನೀವು ಎಲಿಜಿಬಲ್ ಇದ್ದೀರಾ ಆ ಎಲ್ಲ ಪೋಸ್ಟು ನಿಮಗೆ ಬರುತ್ತೆ ಸ್ನೇಹಿತರೆ. ಇನ್ ಕೇಸ್ ನೀವು ಒಂದಕ್ಕಿಂತ ಹೆಚ್ಚು ಪೋಸ್ಟ್‌ಗೆ ಎಲಿಜಿಬಲ್ ಆಗಿದ್ದರೆ ಒಂದೇ ಅಪ್ಲಿಕೇಶನಲ್ಲಿ ನೀವು ಅದನ್ನು ಸೆಲೆಕ್ಟ್ ಮಾಡಿ ಹಾಕ್ಬೋದು. ನೀವು ಬೇರೆ ಬೇರೆ ಪೋಸ್ಟ್‌ಗೆ ಬೇರೆ ಬೇರೆ ಅಪ್ಲಿಕೇಶನ್ ಹಾಕಬೇಕು ಅಂತ ಏನಿಲ್ಲ. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಸರ್ಟಿಫಿಕೇಟ್ಸ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಡೇಟ್ಸ್ ಯಾವ್ಯಾವ್ದು ಇರುತ್ತೆ ಅಂತ, ಸರ್ಟಿಫಿಕೇಟ್ ಡೇಟ್ ಯಾವ್ದು ಇರಬೇಕು ಅಂತ ಸ್ವಲ್ಪ ಡೌಟ್ಸ್ ಇರುತ್ತಲ್ಲ, ಸೊ ಅದ್ರ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನಮ್ಮ ಕಮೆಂಟ್ಸಲ್ಲಿ ತಿಳಿಸಿ. ನಾವು ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದ್ರ ಮೇಲೂ ಒಂದು ವೀಡಿಯೋನ ಮಾಡ್ತೀವಿ. ಸೊ ಎಲ್ಲನೂ ಇದರಲ್ಲೇ ಹೇಳ್ತಾ ಹೋದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ. ಹಾಗೆ ಯಾರೂ ನೋಡೋಕ್ಕೆ ಇಷ್ಟಪಡೋದಿಲ್ಲ. ಲೆಂತಿ ವೀಡಿಯೋ ಹಾಕಿದ್ರೆ ಇಷ್ಟೊಂದು ನೋಡಬೇಕಂತ ಸುಮ್ಮನೆ ಆಗ್ಬಿಡ್ತಾರೆ. ಸೊ ಆಲ್ಮೋಸ್ಟ್ ಮೇನ್ ಟಾಪಿಕ್ಸ್ ಏನೇನಿದೆ ಅದನ್ನು ಈ ವಿಡಿಯೋದಲ್ಲಿ ಮುಗಿಸೋಣ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ 18 to 36 ಇಯರ್ಸು 1/1/25ಗೆ. ಆ್ಯಸ್ ಆನ್ 1/1/25ಗೆ ಸ್ನೇಹಿತರೆ 18 to 36 ಇಯರ್ಸ್ ಒಳಗಿರಬೇಕು. ಹಾಗೆ ನೆಕ್ಸ್ಟ್ ಇಲ್ಲಿ ಪೇ ಮೆಟ್ರಿಕ್ಸ್ ಬಗ್ಗೆ ಕೊಟ್ಟಿದ್ದಾರೆ. ನಾವು ಸ್ಟಾರ್ಟಿಂಗಲ್ಲೇ ನೋಡಿದಾಗೆ ಎಕ್ಸಾಮ್ಗೆ ಎಷ್ಟು ಸ್ಟೇಜಲ್ಲಿ ಇರುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಒಟ್ಟು 2 ಸ್ಟೇಜಲ್ಲಿ ಇರುತ್ತೆ ಸ್ನೇಹಿತರೆ, CBT 1, CBT 2. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಅಪ್ಲಿಕೇಶನ್ ಕೂಡ ನೀವು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು. ಹಾಗೆ ಎಕ್ಸಾಮ್ ಕೂಡ ಸಿಸ್ಟಮಲ್ಲಿ ತೊಗೋಬೇಕು ಸ್ನೇಹಿತರೆ. ಎಕ್ಸಾಮ್ ಸೆಂಟರ್ಸ್ನ ಅವ್ರಿಗೂ ನಿಮಗೆ ಹೇಳ್ತಾರೆ, ಅಲ್ಲಿ ಹೋಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಕಂಪ್ಯೂಟರಲ್ಲಿ ಒಂದು ಎಕ್ಸಾಮ್ನ ನೀವು ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ, ನೀವು ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐಡಿನ ಯಾವುದು ವ್ಯಾಲಿಡ್ ಇದೆ, ನೀವು ಯಾವುದನ್ನು ಯೂಸ್ ಮಾಡ್ತಿರ್ತೀರ ಅಂಥ ಒಂದು ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐಡಿಯನ್ನು ಕೊಡಬೇಕು. ಯಾಕಂದರೆ ನಿಮಗೆ ಈ ಪ್ರೊಸೆಸ್ ಮುಗಿಯೋವರೆಗೂ, ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮುಗಿಯೋವರೆಗೂ ನಿಮಗೆ ಮೊಬೈಲ್ ನಂಬರ್ಗೆ SMS ಹಾಗೂ ಇಮೇಲ್ ಐಡಿಲಿ ಒಂದು ಮೇಲ್ ಮುಖಾಂತರನೇ ಇಂಟಿಮೇಟ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಯಾವುದು ವ್ಯಾಲಿಡ್ ಇದೆ, ಯಾವುದು ಯೂಸ್ ಮಾಡ್ತಾ ಇದ್ದೀರಾ ಅಂಥದ್ದೇ ಇಲ್ಲಿ ನೀವು ಇಲ್ಲಿ ಹಾಕಿ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂತ ಹೇಳಿದ್ದಾರೆ. 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂತಂದರೆ 3 ತಪ್ಪು ಉತ್ತರಗಳಿಗೆ ನೀವು ಪಡೆದಿರುವಂತಹ 1 ಅಂಕನ ಇಲ್ಲಿ ತೆಗಿತಾರೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ 3 ಸರಿ ಉತ್ತರ ಕೊಟ್ಟಿರ್ತೀರಾ ಅಂದ್ಕೊಳ್ಳಿ. ಅದಾದ ನಂತರ ನೀವು ಇನ್ನೂ 3ನ ತಪ್ಪು ಉತ್ತರ ಕೊಟ್ಟಿರ್ತೀರ. ಅಂದರೆ ಒಟ್ಟು 6ರಲ್ಲಿ 3 ಸರಿ 3 ತಪ್ಪು ಇರುತ್ತೆ. ಸೊ ನಿಮಗೆ ಬರಬೇಕಾಗಿರೋದೆಷ್ಟು 3 ಬಂದಿರುತ್ತೆ. ಅದಾದ ನಂತರ ನೆಕ್ಸ್ಟ್ 3 ಮಾರ್ಕ್ಸ್ ಇರುತ್ತಲ್ಲ, ಅದನ್ನು ಮೈನಸ್ ಮಾಡಿ ಸೊ 1 ಮಾರ್ಕ್ಸನ್ನು ತೆಗೆದು ನಿಮಗೆ ಒಟ್ಟು 2 ಮಾರ್ಕ್ಸ್ ಮಾತ್ರ ಬರುತ್ತೆ ಸ್ನೇಹಿತರೆ. ಸೊ ನೀವು 6ರಲ್ಲಿ 3 ಹಾಕಿರ್ತೀರ, 3 ಬರಬೇಕಾಗಿತ್ತು, ಆದರೆ 3 ಬರಲ್ಲ. ನೆಗೆಟಿವ್ ಮಾರ್ಕಿಂಗ್ನ ಮೈನಸ್ ಮಾಡಿ ಒಟ್ಟು 2ನ್ನ ಕೊಡ್ತಾರೆ. ಸೊ ಇದು 1/3 ನೆಗೆಟಿವ್ ಮಾರ್ಕಿಂಗು ಸ್ನೇಹಿತರೆ. 3 ತಪ್ಪು ಉತ್ತರಕ್ಕೆ 1 ಪಡೆದಿರುವಂಥ ಅಂಕ ನಿಮ್ಮ ಅಂಕಪಟ್ಟಿಯಿಂದ ತೆಗಿತಾರೆ. ಸೊ ನಾನು ಮೊದಲೇ ಹೇಳಿದಾಗೆ ಫಸ್ಟು ನೀವಿಲ್ಲಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕು, ರಿಜಿಸ್ಟರ್ ಆಗಬೇಕು, ಒಂದು ವ್ಯಾಲಿಡ್ ಇಮೇಲ್ ಐಡಿ ಹಾಗೂ ಫೋನ್ ನಂಬರ್ನ ಕೊಟ್ಬಿಟ್ಟು ಅದಾದ ನಂತರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ಇನ್ ಕೇಸ್ ಮಿಸ್ಟೇಕ್ಸ್ ಇದ್ದರೆ ಮಾಡಿಫಿಕೇಷನ್ ವಿಂಡೋ ಓಪನ್ ಆಗುತ್ತೆ. 250 ರೂಪೀಸ್ ಕೊಟ್ಬಿಟ್ಟು ಮಾಡಿಫಿಕೇಷನ್ನ ಮಾಡ್ಕೊಬೋದು. ಸೊ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ನೋಡೋದಾದರೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ಯಾವುದೇ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅದರದ್ದೇ ಆದ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸೊ ಅಲ್ಲಿ ಶಾರ್ಟ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ A3, B1, B2, C1, A1 ಆ ಥರ ಇರುತ್ತೆ. ALPಗೆ A1 ಇರುತ್ತೆ. ಅದೇ ರೀತಿ ನೋಡೋದಾದರೆ ಇಲ್ಲಿ ಯಾವುದಕ್ಕೆ ಯಾವ್ಯಾವುದು ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದಾರೆ. A3ಗೆ ಯಾವ್ದು ಇರಬೇಕು, B1ಗೆ ಯಾವ್ದು ಇರಬೇಕು ಅಂತೆಲ್ಲ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಸೊ ಇದಾದ ನಂತರ ನೆಕ್ಸ್ಟ್ ನೋಡೋದಾದರೆ ಏಜ್ ಲಿಮಿಟ್ ಬಗ್ಗೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ನೇಹಿತರೆ ನಾನು ನೋಟಿಫಿಕೇಷನ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ 18 to 36 ಇಯರ್ಸ್ ಏನು ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ನಿಮಗೆ ಕೋವಿಡ್ದೇನು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅದು ಆ್ಯಡ್ ಆಗಿ 36 ಇಯರ್ಸ್ವರೆಗೂ ಇರುತ್ತೆ. ಸೊ ಜನರಲಿ ನೋಟಿಫಿಕೇಷನ್ಗೆ ಇರೋದು 18 to 33 ಇಯರ್ಸ್ ಮಾತ್ರ. ಸೊ ಲಾಸ್ಟ್ ಟೈಮ್ ನೋಟಿಫಿಕೇಷನ್ ಬಂದಾಗೆಲ್ಲ 33 ಇಯರ್ಸ್ವರೆಗೂ ಇತ್ತು. ಈ ಸಲ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ COVID-19 ಪ್ಯಾಂಡಮಿಕ್ ರಿಲ್ಯಾಕ್ಸೇಷನ್ ಆ್ಯಡ್ ಮಾಡಿ +3 ಇಯರ್ಸ್ ಅಂದರೆ 18 to 33 ಇದರಿಂದ 36 ಇಯರ್ಸ್ಗೆ ಮಾಡಿ ಕೊಟ್ಟಿದ್ದಾರೆ. ನೀವು ಮೆನ್ಷನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಏಜ್ ಅಪ್ಲಿಕೇಬಲ್ ಟು ದಿಸ್ CN ಆ್ಯಸ್ ಆನ್ 1/1/25ಗೆ. ಆ್ಯಸ್ ಆನ್ 1/1/25ಗೆ ಸ್ನೇಹಿತರೆ, ಈಗ ಇನ್ನು ಜುಲೈ ನಡೀತಾ ಇದೆ. ಸೊ 1/1/25 ಅಂದರೆ 25ಗೆ ಕನ್ಸಿಡರ್ ಮಾಡಿ ಕೊಟ್ಟಿದ್ದಾರೆ. ಸೊ 18 to 36 ಇಯರ್ಸ್. ಸೊ 36 + 3 ಬರೋಲ್ಲ ನಿಮಗೆ, 33 + 3 ಆಗಿ ಆಲ್ರೆಡಿ 36 ಆಗಿದೆ ಅದು. ಸೊ ಇದಾದಮೇಲೆ ಏನು ಕ್ಯಾಟಗರಿ ರಿಲ್ಯಾಕ್ಸೇಷನ್ ಸಿಗುತ್ತೆ ಅದು ನಿಮ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ.
ಸೊ ನಿಮಗೆ ಮ್ಯಾಕ್ಸಿಮಮ್ ಇಲ್ಲಿ 36 ಇಯರ್ಸ್. ಒಂದು ಜನರಲ್ ಕ್ಯಾಟಗರಿಗೆ 36 ಇಯರ್ಸ್ವರೆಗೂ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋದು ಸ್ನೇಹಿತರೆ. ಕನ್ಫ್ಯೂಸ್ ಮಾಡ್ಕೊಂಬಿಡಿ. 36 + 3 39 ಬರಲ್ಲ, ಇಲ್ಲಿ 33 + 3 ಆಗಿ 36 ಆಗಿರೋದು ಆಲ್ರೆಡಿ ಇಲ್ಲಿ. ಸೊ ಹಾಗೆ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಇನ್ನೂ ಈಸಿ ಆಗಲಿ ಅಂತ ಕನ್ಫ್ಯೂಷನ್ಸೇ ಬೇಡ, ಕ್ಲಿಯರ್ ಮಾಡಿಬಿಡೋದು ಅಂತ ಅವರೇ ಯಾವ ಡೇಟಿಂದ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, UR ಅಂದರೆ ಜನರಲ್ ಹಾಗೂ ಎಕನಾಮಿಕಲ್ ವೀಕರ್ ಸೆಕ್ಷನ್ ಏನಿದೆ, ಅವರು 2/1/1989 ಇದಾದ ನಂತರ ಯಾರು ಹುಟ್ಟಿದ್ದಾರೆ ಅವರು ಮಾತ್ರ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಇದಕ್ಕಿಂತ ಮುಂಚೆ ಹುಟ್ಟಿರೋರು ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಆಗ್ತಾರೆ. ಅದೇ ರೀತಿ OBC ನಾನ್ ಕ್ರೀಮಿ ಲೇಯರ್, NCL ನಾನ್ ಕ್ರೀಮಿ ಲೇಯರು, ಈ ಒಂದು ಕ್ಯಾಟಗರಿಯಲ್ಲಿ ಯಾರ್ಯಾರು ಬರ್ತಾರೆ, ಇವರು 2/1/1986 2/1/1986 ಅಂದರೆ 86ನೇ ಇಸ್ವಿ ಆದಮೇಲೆ ಯಾರು ಹುಟ್ಟಿದ್ದಾರೆ ಅವರು ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಆಗ್ತಾರೆ. ಹಾಗೆ SC ST ಕ್ಯಾಂಡಿಡೇಟ್ಸು 2/1/1984 2/1/1984 ಆದಮೇಲೆ ಯಾರು ಹುಟ್ಟಿದ್ದಾರೆ ಈ ಒಂದು ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರ್ತಾರೆ ಸ್ನೇಹಿತರೆ. ಹಾಗೆ ಮಿನಿಮಮ್ ಏಜ್ನ ನೋಡೋದಾದರೆ ಎಷ್ಟಾಗಿರ್ಬೇಕಪ್ಪ ಅಂತ ಹೇಳಿದ್ರೆ 1/1/2007 ಇದೆಯಲ್ಲ ಸ್ನೇಹಿತರೆ, ಈ ಒಂದು ಡೇಟ್ಗಿಂತ ಮುಂಚೆ ಹುಟ್ಟಿರಬೇಕು ಸ್ನೇಹಿತರೆ. ಇದಾದ ನಂತರ ಹುಟ್ಟಿದರೆ ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಆಗಲ್ಲ, ಯಾಕಂದರೆ ಅವ್ರಿಗೆ 18 ಇಯರ್ಸೇ ಆಗಿರಲ್ಲ. ಸೊ ಹಾಗಾಗಿ 1/1/2007ಗಿಂತ ಮುಂಚೆ ಹುಟ್ಟಿರೋರು ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಇರ್ತಾರೆ ಸ್ನೇಹಿತರೆ. ಸೊ ಆಗಲೇ ಹೇಳಿದಾಗೆ ಈ ಒಂದು ರಿಲ್ಯಾಕ್ಸೇಷನ್ ಆದ ನಂತರ ಕ್ಯಾಟಗರಿ ವೈಸ್ ರಿಲ್ಯಾಕ್ಸೇಷನ್ ಬರುತ್ತೆ. ಅದಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ಕ್ಯಾಟಗರಿ ಎಷ್ಟು ಇಯರ್ಸ್ ಇರುತ್ತೆ ಅಂತ. SC STಗೆ 5 ಇಯರ್ಸು, OBCಗೆ 3 ಇಯರ್ಸು, ಈ ರೀತಿ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋಣ, ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಈಚ್ ವೇಕೆನ್ಸೀಸ್ಗೆ ಅದರದೇ ಆದ ಕ್ವಾಲಿಫಿಕೇಷನ್ನ ಮೆನ್ಷನ್ ಮಾಡಿದ್ದೀವಿ ನೆಕ್ಸ್ಟ್ ಅಂತ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊದಲೇ ಹೇಳಿದಾಗೆ 29/8/24 ಒಳಗಡೆ ಯಾವುದು ರಿಸಲ್ಟ್ ಬಂದಿರುತ್ತೆ ಅಂಥ ಕ್ಯಾಂಡಿಡೇಟ್ಸ್ ಮಾತ್ರ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಮತ್ತೆ ಅದೇ ಯಾರು ರಿಸಲ್ಟ್ ವೇಟ್ ಮಾಡ್ತಾ ಇದ್ದಾರೆ ಅಂಥ ಕ್ಯಾಂಡಿಡೇಟ್ಸ್ಗೆ ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಇರಲ್ಲ. ಸೊ ನೆಕ್ಸ್ಟ್ ನೋಡೋದಾದರೆ ಎಕ್ಸಾಮಿನೇಷನ್ ಫೀ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆ 200 ರೂಪಾಯಿ ಇರುತ್ತೆ. ಹಾಗೆ ನೀವು ಎಕ್ಸಾಮ್ಗೆ ಅಪಿಯರ್ ಆದರೆ, ಅಂದರೆ CBT 1 ಇದೆಯಲ್ಲ, ಫಸ್ಟ್ ಸ್ಟೇಜ್ ಟೆಸ್ಟ್ ಅದು, ಆ ಒಂದು ಎಕ್ಸಾಮ್ಗೆ ಅಪಿಯರ್ ಆದರೆ, ಅಂದರೆ ನೀವು ಎಕ್ಸಾಮ್ನ ಅಟೆಂಡ್ ಮಾಡಿದ್ರೆ ನಿಮಗೆ 400 ರೂಪಾಯಿ ರೀಫಂಡ್ ಆಗುತ್ತೆ ಸ್ನೇಹಿತರೆ. ಸೊ 100 ರೂಪಾಯಿನ ಇಟ್ಕೊಂಡು ಮಿಕ್ಕಿದ 400 ರೂಪಾಯಿನ ನಿಮಗೆ ಇಲ್ಲಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಅದಕ್ಕೆ ಅಕೌಂಟ್ ಡೀಟೇಲ್ಸ್ನ ಕೇಳ್ತಾರೆ, ನೀವು ಕೇರ್ಫುಲ್ಲಾಗಿ ಹಾಕಿ. ಬಂದಿದೆ ಲಾಸ್ಟ್ ಟೈಮ್ ಕೂಡ ಎಲ್ಲರಿಗೂ ಬಂದಿದೆ. ಸೊ ನೀವು 500 ರೂಪೀಸ್ ಇಲ್ಲಿ ಪೇ ಮಾಡಬೇಕು. ಎಕ್ಸಾಮ್ ಅಟೆಂಡ್ ಆಗ್ತಿದ್ದಂಗೆ 400 ರೂಪಾಯಿ ರೀಫಂಡ್ ಆಗುತ್ತೆ. ಇನ್ ಕೇಸ್ ನೀವು ಎಕ್ಸಾಮ್ ಅಟೆಂಡ್ ಆಗಿಲ್ಲ ಅಂದರೆ ಯಾವುದೇ ರೀತಿ ರೀಫಂಡ್ ಇಲ್ಲಿ ಆಗಲ್ಲ. ಸೊ ಈ ಒಂದು ಎಕ್ಸಾಮ್ ಫೀಸ್ ಏನಿದೆ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ SC ST, ಎಕ್ಸ್ ಸರ್ವಿಸ್ ಮೆನ್ನು, ಫೀಮೇಲ್, ಟ್ರಾನ್ಸ್ಜೆಂಡರ್, ಮೈನಾರಿಟೀಸ್ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್, ಅಂದರೆ ಇನ್ಕಮ್ ಸರ್ಟಿಫಿಕೇಟಲ್ಲಿ ಯಾರ್ದು ಲೆಸ್ ಇನ್ಕಮ್ ಇರುತ್ತೆ ಅಂಥ ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿ ಇಲ್ಲಿ ಎಕ್ಸಾಮ್ ಫೀಸ್ನ ಫಿಕ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಕನ್ಫ್ಯೂಸ್ ಮಾಡ್ಕೊಂಬಿಡಿ. EBCನೇ ಬೇರೆ, EWSೇ ಬೇರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ನೇ ಬೇರೆ, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸೇ ಬೇರೆ. ಸಪ್ರೇಟು, ಇದಕ್ಕೆ ಸಪ್ರೇಟ್ ಕಂಡೀಷನ್ಸ್ ಇದೆ. ಅದು ನೆಕ್ಸ್ಟ್ ನೋಟಿಫಿಕೇಷನಲ್ಲಿ ಇದೆ, ನೀವು ನೋಡ್ಬೋದು. ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಇನ್ಕಮಲ್ಲಿ ಈ ಸರ್ಟಿಫಿಕೇಟಲ್ಲಿ ಇನ್ಕಮ್ ಕಮ್ಮಿ ಆದ ಮೆನ್ಷನ್ ಇರುತ್ತೆ, ಅವರು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಸ್ನೇಹಿತರೆ, ಅಂಥವ್ರಿಗೆ 250 ರೂಪಾಯಲ್ಲಿ ಫಿಕ್ಸ್ ಮಾಡಿದ್ದಾರೆ. ಇವಾಗೆ ಫೀಸಲ್ಲಿ ಕಮ್ಮಿ ಮಾಡೋದಲ್ಲದೆ ಬೇರೆ ಯಾವುದೇ ರೀತಿ ರಿಸರ್ವೇಷನ್ ಇರೋದಿಲ್ಲ. ಆದರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಇದ್ದಾರಲ್ಲ ಅವ್ರಿಗೆ ರಿಸರ್ವೇಷನ್ ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸಾಮ್ ಫೀಸ್ನ ನೋಡೋದಾದರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಎಕ್ಸಾಮ್ ಫೀಸ್ 250 ರೂಪಾಯಿ ಒಂದು ಕಮ್ಮಿ ಮಾಡಿ ಕೊಟ್ಟಿದ್ದಾರೆ. ಆದರೆ ವೇಕೆನ್ಸೀಸಲ್ಲಿ ಯಾವುದೇ ರೀತಿ ರಿಸರ್ವೇಷನ್ ಸಿಗೋದಿಲ್ಲ. ಇನ್ಕಮ್ ಯಾರು ಕಮ್ಮಿ ಇದ್ದಾರೆ ಅವ್ರಿಗೆ. ಅದರ ಬಗ್ಗೆ ನೆಕ್ಸ್ಟ್ ಒಂದು ಡೀಟೇಲ್ ವೀಡಿಯೋ ಮಾಡ್ತೀನಿ, ಡೌಟ್ಸ್ ಇದ್ದರೆ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೊಬೋದು. ಅದೇ ರೀತಿ ಯಾರು ಈ ಒಂದು ಫೀ ಪೇ ಮಾಡಿ ಮೊದಲನೇ CBT ಎಕ್ಸಾಮ್ನ ಅಟೆಂಡ್ ಮಾಡ್ತಾರೆ ಅವ್ರಿಗೆ 250 ರೂಪಾಯಿ ರಿಫಂಡ್ ಆಗುತ್ತೆ ಸ್ನೇಹಿತರೆ ಕಂಪ್ಲೀಟಾಗಿ. ಬ್ಯಾಂಕ್ ಚಾರ್ಜಸ್ ಏನಿರುತ್ತೆ ನಿಮ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ, ಆ ಚಾರ್ಜಸ್ನ ಮಾತ್ರ ಹಿಡ್ಕೊಂಡು ಮಿಕ್ಕಿದ ಅಮೌಂಟ್ನ ಹಾಕ್ತೀವಿ ಅಂತೇಳಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದರೆ ಯಾವ ರೀತಿ ಫೀ ಪೇಮೆಂಟ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಫೀ ಪೇಮೆಂಟು ಆನ್ಲೈನ್ ಮಾತ್ರ ಅಂತೇಳಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾವು ಪೋಸ್ಟ್ ಆಫೀಸಲ್ಲೆಲ್ಲ ಪೇ ಮಾಡಿದ್ವಿ. ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, UPI ಎಲ್ಲ ರೀತಿಯಾದ ಆನ್ಲೈನ್ ಪೇಮೆಂಟ್ಸ್ ಇಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಆನ್ಲೈನ್ ಮಾತ್ರ ಅಂತ ಕೂಡ ಇಲ್ಲಿ
ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ಲಿ ಸ್ನೇಹಿತರೆ. ಇದು ಬಿಟ್ಟು ಬೇರೆ ರೀತಿ ಯಾವುದೇ ಆನ್ಲೈನ್ ಪೇಮೆಂಟ್ನ ಮೋಡ್ನ ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ನೀವು ಫೀ ಪೇಮೆಂಟ್ನ ಮಾಡಲಿಕ್ಕಾಗಲ್ಲ. ಅದೇ ಹೇಳಿದ್ನಲ್ಲ ನಾನಿಲ್ಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಯಾರು ಅಂತ ಇಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಈ ಒಂದು ಕಂಡೀಷನ್ಸಲ್ಲಿ ನೀವು ಇದ್ದರೆ, ಎಲಿಜಿಬಲ್ ಆಗಿದ್ದರೆ ನೀವು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸಲ್ಲಿ ಬರ್ತೀರಾ. ಸೊ ನಿಮಗೆ ಫೀಸಲ್ಲಿ ₹250 ಮಾತ್ರ ಪೇ ಮಾಡಬೇಕಾಗತ್ತೆ. ಹಾಗೆ EWSಗೂ ಕೂಡ ಇಲ್ಲಿ ನೆಕ್ಸ್ಟ್ ಕೊಟ್ಟಿರ್ತಾರೆ ಯಾವ ರೀತಿ ಎಲಿಜಿಬಿಲಿಟಿ ಕಂಡೀಷನ್ಸ್ ಇರಬೇಕು ಅಂತ. ಮತ್ತು ರೀಫಂಡ್ ಬಗ್ಗೆ ಡೀಟೇಲಾಗಿ ಮೆನ್ಷನ್ ಮಾಡಿದರೆ ನೀವು ಇದನ್ನು ನೋಡ್ಬೋದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಎಕನಾಮಿಕಲ್ ವೀಕರ್ ಸೆಕ್ಷನ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದಾಗೆ ಅದನ್ನು ನೀವು ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ರಿಸರ್ವೇಷನ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಟ್ಟು 2 ರೀತಿ ಇರುತ್ತೆ. ಒಂದು ಹಾರಿಜಾಂಟಲ್ ರಿಸರ್ವೇಷನ್ನು, ಇನ್ನೊಂದು ವರ್ಟಿಕಲ್ ರಿಸರ್ವೇಷನ್ನು. ಹಾರಿಜಾಂಟಲ್ ರಿಸರ್ವೇಷನ್ ಯಾವ ರೀತಿ ಸಿಗುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಕ್ಸ್ ಸರ್ವಿಸ್ಮೆನ್ಗೆ ರಿಸರ್ವೇಷನ್ಸ್ ಇರುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. PWDಗೆ ಅಂದರೆ ಫಸ್ಟ್ ಸರ್ವಿಸ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಫಿಸಿಕಲಿ ಚಾಲೆಂಜ್ ಕ್ಯಾಂಡಿಡೇಟ್ಸ್ಗೆ ಯಾವ ರೀತಿ ರಿಸರ್ವೇಷನ್ಸ್ ಇರುತ್ತೆ, ಯಾವ ಕಂಡೀಷನ್ಸ್ ಇಲ್ಲಿ ಇರಬೇಕು ಎಲಿಜಿಬಲ್ ಆಗೋಕ್ಕೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ ಕೇಸ್ ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ರೆ, ಅಂದರೆ ಸರ್ವಿಂಗ್ ಎಂಪ್ಲಾಯೀಸ್ ಇದ್ದರೆ, ಇನ್ನೂ ವರ್ಕ್ ಮಾಡ್ತಿದ್ರೆ ಗೌರ್ಮೆಂಟಲ್ಲಿ, ನೀವು NOCನ ತಗೊಂಡು ಯಾವಾಗ ಕೇಳ್ತಾರೆ ಆವಾಗ ನೀವು ಪ್ರೊಡ್ಯೂಸ್ ಮಾಡೋಕ್ಕಾಗತ್ತೆ ಸ್ನೇಹಿತರೆ. ನೀವು ಮೊದಲೇ ತಗೊಂಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ತಗೊಂಡು ಸಬ್ಮಿಟ್ ಮಾಡಿದ್ರು ಆಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಟಿಫಿಕೇಷನ್, ನಾನು ನೋಡಿದ್ದೀನಿ ಅದನ್ನು. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನಪ್ಪ ಅಂತ ಹೇಳಿದ್ರೆ, ನೀವು ಗೌರ್ಮೆಂಟ್ ಸರ್ವೆಂಟ್ ಆಗಿ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತಿದ್ರೆ, ನೀವು ನಿಮ್ಮ ಇನ್ಚಾರ್ಜಸ್ ಯಾರಿರ್ತಾರೆ, ನಿಮ್ಮ ಸೂಪರ್ವೈಸರ್ಸ್, ಅಂದರೆ ನಿಮಗೆ ಎಂಪ್ಲಾಯರ್, ನಿಮ್ಗೆ ಯಾರು ಕೆಲಸ ಕೊಟ್ಟಿದ್ದಾರೆ, ಅಂದರೆ ಮೇನ್ ಅಥಾರಿಟಿ ಯಾರಿರುತ್ತೆ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ ಸ್ನೇಹಿತರೆ. ಅವರು ಓಕೆ ಅಪ್ಲೈ ಮಾಡಿ, ಯಾವುದೇ ರೀತಿಯಾದ ನಮ್ಮನ್ನ ಅಬ್ಜೆಕ್ಷನ್ಸ್ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಅಪ್ಲೈ ಮಾಡಿ. ಇನ್ ಕೇಸ್ ನೀವು ಸೆಲೆಕ್ಷನ್ ಆಗಿ ಲಾಸ್ಟಲ್ಲಿ ಇಲ್ಲ ನಾವು ಮೊದಲೇ ಹೇಳಿದ್ವಿ, ನಾವು ಅಪ್ಲೈ ಮಾಡೋದು ಬೇಡ ಅಂತ ನಾವು ಇಲ್ಲಿ ಅಬ್ಜೆಕ್ಟ್ ಮಾಡಿದ್ವಿ ಅಂತ ಅವ್ರು ಏನಾದ್ರು ಹೇಳಿದ್ರೆ, ಈ ಒಂದು ಕ್ಯಾಂಡಿಡೇಚರ್ ಏನಿದೆ ಇನ್ ಕೇಸ್ ನೀವು ಸೆಲೆಕ್ಟ್ ಆಗಿದ್ದು ನಿಮ್ಮ ಕ್ಯಾಂಡಿಡೇಚರ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಡೀಟೇಲಾಗಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇನ್ ಕೇಸ್ ನೀವು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ, ನಿಮ್ಮ ಯಾರಿದ್ದಾರೆ ಎಂಪ್ಲಾಯರ್ಸ್ ಇರ್ತಾರಲ್ಲ, ಯಾರಿದ್ದಾರೆ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಹೀಗೆ ನಾವು ಅಪ್ಲೈ ಮಾಡ್ತಿದ್ದೀವಿ ಅಂತೇಳಿ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿ ಸ್ನೇಹಿತರೆ. ಯಾಕಂದರೆ ಅದಾದ ನಂತರ ನೆಕ್ಸ್ಟ್ NOC ತೊಗೊಳಕ್ಕೆ ನೀವು ಅವ್ರ ಹತ್ರನೇ ಹೋಗಬೇಕು. ಅವಾಗೇನಾದರೂ ಅವ್ರು ಅಬ್ಜೆಕ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ. ಸೊ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನೋಡೋದಾದರೆ ಒಟ್ಟು ಇಲ್ಲಿ 4 ಸ್ಟೇಜ್ ಮೆನ್ಷನ್ ಮಾಡಿದ್ದಾರೆ. ನೀವು ಈ ಒಂದು ಅಪ್ಲಿಕೇಶನ್ ಆನ್ಲೈನಲ್ಲೇ ಸಬ್ಮಿಟ್ ಮಾಡಬೇಕು. ಕೇವಲ 1 RTB ಸೆಲೆಕ್ಟ್ ಮಾಡಬೇಕು. ಇಷ್ಟು ಜಾಸ್ತಿ ಹಾಕಿದ್ರೆ ರಿಜೆಕ್ಟ್ ಆಗುತ್ತೆ ಅಂತೇಳಿ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಮೊದಲಿಗೆ ಫಸ್ಟ್ ಸ್ಟೇಜ್ CBT 1 ಇರುತ್ತೆ. ಸೆಕೆಂಡ್ ಸ್ಟೇಜಲ್ಲಿ CBT 2 ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಅದಾದ ನಂತರ 2ರಲ್ಲೂ ಕ್ವಾಲಿಫೈ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ದರೆ ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಸ್ನೇಹಿತರೆ. ಅದಾದ ನಂತರ ನಿಮಗೆ ಇಮಿಡಿಯೇಟಾಗಿ ಈ ಒಂದು ಪೋಸ್ಟ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ಹಾಗೆ ಅಪಾಯಿಂಟ್ಮೆಂಟ್ ಲೆಟರ್ ನಿಮ್ಮ ಮನೆಗೆ ಬರುತ್ತೆ. ಸೊ ನೆಕ್ಸ್ಟ್ ಡೀಟೇಲಾಗಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಸ್ಟೇಜ್ CBTಲಿ ಎಷ್ಟು ಟೈಮ್ ಇರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ರೆ 90 ನಿಮಿಷ ಇರುತ್ತೆ, 100 ಮಾರ್ಕ್ಸ್ ಆಗಿರುತ್ತೆ. ಇನ್ ಕೇಸ್ ನೀವು ಫಿಸಿಕಲಿ ಚಾಲೆಂಜ್ ಕ್ಯಾಂಡಿಡೇಟ್ಸ್ ಆಗಿ, ಅಂದರೆ ವಿತ್ ಸ್ಕ್ರೈಬ್ಗೆ ನೀವು ಏನಾದರೂ ತಗೊಂಡಿದ್ರೆ ನಿಮಗೆ 120 ಮಿನಿಟ್ಸ್ ಸಿಗುತ್ತೆ ಸ್ನೇಹಿತರೆ. ಅಂದರೆ ಯಾರಿಗೆ ಸ್ಕ್ರೈಬ್ ಅಂತ ಕೊಡ್ತಾರೆ, ಜೊತೆಗೆ ಒಬ್ಬ ಹೆಲ್ಪರ್ನ ಕೊಟ್ಟಿರ್ತಾರೆ, ಆದರೆ ನೀವು ಸಪ್ರೇಟ್ ಸ್ಟಾರ್ಟಿಂಗಲ್ಲೇ ಕೊಡಬೇಕು. ಅಪ್ಲೈ ಮಾಡಬೇಕಾದ್ರೆ ಯಾವ ಕಂಡೀಷನ್ಸ್ ಇದೆ ಅದೆಲ್ಲ ಕಂಡೀಷನ್ಸ್ ಎಲಿಜಿಬಲ್ ಆಗಿ ನೀವು ಅಪ್ಲೈ ಮಾಡಿದ್ರೆ ಅಂಥ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಇಲ್ಲಿ 120 ನಿಮಿಷ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಲ್ಲರಿಗೂ ಅಲ್ಲ, ಎಲ್ಲರಿಗೂ 90 ನಿಮಿಷ ಮಾತ್ರ ಇರುತ್ತೆ. ಸೊ ಸಿಲೆಬಸ್ ನೋಡೋದಾದರೆ ಮ್ಯಾಥ್ಸಲ್ಲಿ ಇಷ್ಟು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ಜನರಲ್ ಸೈನ್ಸ್ ಇರುತ್ತೆ. ಯಾವುದಕ್ಕೆ ಎಷ್ಟೆಷ್ಟು ಸಿಲೆಬಸ್ ಇದೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದಾದ ನಂತರ ಸ್ನೇಹಿತರೆ ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅಂತ ಕೂಡ ಇಲ್ಲಿ ಇಂಡಿವಿಜುವಲ್ ಆಗಿ ಹೇಳಿದ್ದಾರೆ. CBT 1 ಹಾಗೂ CBT 2 ಕೊಟ್ಟಿದ್ದಾರೆ. ಫಸ್ಟ್ ಮ್ಯಾಥಮೆಟಿಕ್ಸ್ ನೋಡೋದಾದರೆ CBT 1 30 ಮಾರ್ಕ್ಸ್ ಇರುತ್ತೆ. ಒಂದೊಂದು ಮಾರ್ಕ್ಸು, ಎಲ್ಲದಕ್ಕೂ ಸೇಮ್ ಸ್ನೇಹಿತರೆ, ಒಂದೊಂದೇ ಮಾರ್ಕ್ಸು. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಗೆ 25 ಮಾರ್ಕ್ಸು, ಜನರಲ್ ಅವೇರ್ನೆಸ್ಗೆ 15 ಮಾರ್ಕ್ಸ್, ಜನರಲ್ ಸೈನ್ಸ್ಗೆ 30 ಮಾರ್ಕ್ಸು, ಒಟ್ಟು 100 ಮಾರ್ಕ್ಸು, 90 ನಿಮಿಷ ಸ್ನೇಹಿತರೆ. ಇದು CBT 1ನಲ್ಲಿ. ಹಾಗೆ ನೋಡೋದಾದರೆ ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ಕೇಳಿದ್ದಾರೆ ಸ್ನೇಹಿತರೆ. ಇದು ಮಿನಿಮಮ್ ಕ್ವಾಲಿಫಿಕೇಷನ್. ಇದನ್ನು ತಗೊಂಡ ತಕ್ಷಣ ನೀವು ಸೆಲೆಕ್ಷನ್ ಆಗಿಬಿಟ್ಟಿದ್ದೀವಿ ಅಂತಲ್ಲ.
ಮಿನಿಮಮ್ ಇದಕ್ಕೆ ಇಷ್ಟು ತಗೊಳ್ಳೇಬೇಕು. ಅಂದರೆ ಯು ಆರ್ಗೆ 40% ತಗೊಳ್ಳೇಬೇಕು. ಇಲ್ಲಿ 100 ಮಾರ್ಕ್ಸ್ ಇದೆ ಅಂದರೆ ಯು ಆರ್ ಅವರು 40 ಮಾರ್ಕ್ಸ್ನ ತಗೊಳ್ಳೇಬೇಕು, ನೆಗೆಟಿವ್ನ ಬಿಟ್ಟು. ಅದಾದ ನಂತರ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೂ ಕೂಡ 40%, ಒ ಬಿ ಸಿಗೆ 30%, ಎಸ್ ಸಿಗೆ 30%, ಎಸ್ ಟಿಗೆ 25%. ಇಷ್ಟು ತಗೊಂಡ್ರೆ ನೀವು ಕ್ವಾಲಿಫೈ ಆಗ್ತೀರಾ. ಅಂದರೆ ಅದಾದ ನಂತರ ಕಟ್ ಆಫ್ ಬರುತ್ತೆ ಸ್ನೇಹಿತರೆ. ಕ್ವಾಲಿಫಿಕೇಷನ್ ಆಗೋಕ್ಕೇ ಇಷ್ಟು ಮಾರ್ಕ್ಸ್ ತೊಗೊಬೇಕು. ಇನ್ ಕೇಸ್ ನೀವು ಇಷ್ಟು ಕೆಳಗಡೆ ತಗೊಂಡ್ರೆ ನೀವು ಕ್ವಾಲಿಫಿಕೇಷನ್ನೇ ಆಗಲ್ಲ. ನಂತರ ನಿಮಗೆ ಕಟ್ ಆಫ್ನ ಬಿಡ್ತಾರೆ. ಒನ್ಸ್ ಕ್ವಾಲಿಫೈ ಆದಮೇಲೆ ಕಟ್ ಆಫ್ ಮಾರ್ಕ್ಸ್ನ ಬಿಡ್ತಾರೆ. ಆ ಕಟ್ ಆಫ್ ಮಾರ್ಕ್ಸ್ಗಿಂತ ನಿಮ್ಮ ಮಾರ್ಕ್ಸ್ ಜಾಸ್ತಿ ಇದ್ದರೆ ಮಾತ್ರ ನೆಕ್ಸ್ಟ್ ರೌಂಡ್ ಸೆಲೆಕ್ಷನ್ ಆಗೋದು. ಸೊ 40% ಕೊಟ್ಟಿದ್ದಾರೆ, 40 ತಗೊಂಡ ತಕ್ಷಣ ಸೆಲೆಕ್ಷನ್ ಆಗಿಬಿಟ್ಟಿದ್ದೀವಿ ಅಂತಲ್ಲ. ಇನ್ ಕೇಸ್ ಒಂದೊಂದು ಸಲ ಎಕ್ಸಾಮ್ ಟಫ್ ಇದ್ದರೆ ಕ್ವಾಲಿಫಿಕೇಷನ್ ಮಾರ್ಕ್ಸು ಕಟ್ ಆಫ್ ಮಾರ್ಕ್ಸು ಸೇಮ್ ಬರುತ್ತೆ. ಸೊ ಅಂಥ ಚಾನ್ಸಸ್ಸಲ್ಲಿ ಮಾತ್ರ ನೀವು ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ಕ್ವಾಲಿಫೈ ಆಗಿ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಕ್ವಾಲಿಫೈ ಆಗಿ ನೆಕ್ಸ್ಟ್ ರೌಂಡ್ಗೆ ಹೋಗಿ ಅದಾದ ನಂತರ ಕಟ್ ಆಫಲ್ಲಿ ಕ್ಲಿಯರ್ ಆಗಿ ಅದಾದ ನಂತರ ಸೆಕೆಂಡ್ ಸಿ ಬಿ ಟಿಗೆ ಸೆಲೆಕ್ಷನ್ ಆಗ್ತೀರಾ. ಸೆಕೆಂಡ್ ಸಿ ಬಿ ಟಿಲಿ ನೋಡೋದಾದರೆ 120 ನಿಮಿಷ. ಹಾಗೆ ಮೊದಲೇ ಹೇಳಿದಾಗೆ ಯಾರು ಫಿಸಿಕಲಿ ಚೆನ್ನಾಗಿ ಕ್ಯಾಂಡಿಡೇಟ್ಸ್ ಅಂತಾರೆ ಅಂಥವ್ರಿಗೆ 160 ನಿಮಿಷ ಕೊಟ್ಟಿರ್ತಾರೆ. 150 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಸೊ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದರೆ ಜನರಲ್ ಅವೇರ್ನೆಸ್ಸು, ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ, ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಅಪ್ಲಿಕೇಶನ್, ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್, ಹಾಗೆ ಟೆಕ್ನಿಕಲ್ ಅಬಿಲಿಟೀಸ್. ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಸಿ ಬಿ ಟಿ 2 ಕೊಟ್ಟಿದ್ದಾರೆ. ಈ ಎಲ್ಲ ಕ್ವಶನ್ಸ್ಗೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್. ಜನರಲ್ ಅವೇರ್ನೆಸ್ಗೆ 15 ಕ್ವಶನ್ಸ್ ಇರುತ್ತೆ, 15 ಮಾರ್ಕ್ಸು. ಹಾಗೆ ಫಿಸಿಕ್ಸ್ ಕೆಮಿಸ್ಟ್ರಿಗೆ 15 ಮಾರ್ಕ್ಸು, ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಅಪ್ಲಿಕೇಶನ್ಗೆ 10 ಮಾರ್ಕ್ಸು, ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್ಗೆ 10 ಮಾರ್ಕ್ಸು, ಟೆಕ್ನಿಕಲ್ ಎಬಿಲಿಟೀಸ್ಗೆ 100 ಮಾರ್ಕ್ಸ್ ಸ್ನೇಹಿತರೆ. ಟೆಕ್ನಿಕಲ್ ಪೇಪರ್ ಏನಿರುತ್ತೆ ಅದು 100 ಮಾರ್ಕ್ಸ್ ಇರುತ್ತೆ. ಒಟ್ಟು 150 ಮಾರ್ಕ್ಸು, 150 ಕ್ವಶನ್ಸ್ ಸ್ನೇಹಿತರೆ. ಸೊ ಟೆಕ್ನಿಕಲ್ ಅಬಿಲಿಟೀಸ್ ಏನಿರುತ್ತೆ ಅದಕ್ಕೆ ಸಿಲೆಬಸ್ಸಲ್ಲಿ ಡೀಟೇಲಾಗಿ ಮೆನ್ಷನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಮೇಲೆ ಏನೇ ಮೆನ್ಷನ್ ಮಾಡಿದ್ದಾರೆ ಅದು ಒಂದು ಇಂಡಿಕೇಟಿವ್ ಅಷ್ಟೇ. ಮೈನರ್ ಚೇಂಜಸ್ ಕೂಡ ಮಾಡ್ಬೋದು ಪೇಪರ್ ರೆಡಿ ಮಾಡಬೇಕಾದ್ರೆ ಅಂತ ಇಲ್ಲಿ ಒಂದು ಕಂಡೀಷನ್ ಹಾಕಿದ್ದಾರೆ ಸ್ನೇಹಿತರೆ. ಸೊ ಯಾಕಂದರೆ ಪೇಪರ್ ನೆಕ್ಸ್ಟ್ ಬಂದಾಗ ನೀವು ಇಷ್ಟು 15 ಮಾರ್ಕ್ಸ್ಗೆ ಜನರಲ್ ಅವೇರ್ನೆಸ್ ಅಂತ ಮೆನ್ಷನ್ ಮಾಡಿದರೆ 15 ಮಾರ್ಕ್ಸ್ ಇಲ್ಲ ಅಂತ ಕೇಳೋಂಗಿಲ್ಲ. ಸೊ ಲೈಟಾಗಿ ವೇರಿಯೇಷನ್ಸ್ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಮಿನಿಮಮ್ ಪರ್ಸೆಂಟೇಜ್ನ ನೋಡೋದಾದರೆ ಮೊದಲು ಹೇಳಿದಾಗೆ ಸೇಮು ಯು ಆರ್ಗೆ 40%, ಇ ಡಬ್ಲ್ಯೂ ಎಸ್ಗೆ 40%, ಒ ಬಿ ಸಿ 30, ಎಸ್ ಸಿ 30, ಎಸ್ ಟಿಗೆ 25%. ಸ್ನೇಹಿತರೆ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಇನ್ಸ್ಟ್ರಕ್ಷನ್ನ ಮೆನ್ಷನ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಕ್ಯಾಲ್ಸಿನ ತಗೊಂಡು ಹೋಗ್ಬೋದಾ ಅಂದರೆ ಕ್ಯಾಲ್ಕುಲೇಟರ್ನ ತಗೊಂಡು ಹೋಗ್ಬೋದಾ ಅಂತ ಹೇಳಿದ್ರೆ ತಗೊಂಡು ಹೋಗೋಕ್ಕಾಗಲ್ಲ. ಆದರೆ ವರ್ಚುವಲ್ ಕ್ಯಾಲ್ಕುಲೇಟರ್ನ ಸೆಕೆಂಡ್ ಸ್ಟೇಜ್ ಸಿ ಬಿ ಟಿಗೆ ಮಾತ್ರ ಅವೈಲೇಬಲ್ ಮಾಡ್ತೀವಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಇದೊಂದು ಪ್ಲಸ್ ಪಾಯಿಂಟ್ ನಿಮಗೆ ನೋಡ್ಕೊಳ್ಳಿ. ವರ್ಚುವಲ್ ಕ್ಯಾಲ್ಕುಲೇಟರ್ಸ್ ಬರುತ್ತೆ, ಅಂದರೆ ಸಿಸ್ಟಮಲ್ಲಿ ಬರುತ್ತೆ. ಈ ಒಂದು ಕ್ಯಾಲ್ಕುಲೇಟರ್ ನೀವು ಯೂಸ್ ಮಾಡಿಕೊಂಡು ಸೆಕೆಂಡ್ ಸ್ಟೇಜ್ ಸಿ ಬಿ ಟಿನ ಇಲ್ಲಿ ತಗೊಬೋದು. ಇದೊಂದು ಪ್ಲಸ್ ಪಾಯಿಂಟು. ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವುದಾದ್ರು ಇರಬೇಕು ಅಂದರೆ ಮೆಕ್ಯಾನಿಕಲ್ ರಿಲೇಟೆಡ್ ಯಾವುದು ವೇಕೆನ್ಸೀಸ್ ಇದೆ ಅದಕ್ಕೆ ಮೆಕ್ಯಾನಿಕಲ್ ಸಬ್ಜೆಕ್ಟ್ಸ್ ಯಾವುದಾದ್ರು ಇರುತ್ತೆ, ಯಾವ ಇಂಜಿನಿಯರಿಂಗಲ್ಲಿ ಯಾವ ಡಿಪ್ಲೊಮಾ ಮಾಡಿರಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಎಲೆಕ್ಟ್ರಿಕಲ್ ಸಂಬಂಧಪಟ್ಟ ಕ್ವಾಲಿಫಿಕೇಷನ್ನು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಅಲೈಡ್ ಇಂಜಿನಿಯರಿಂಗ್ ಎಂಬ ಸಂಬಂಧಪಟ್ಟ ಕ್ವಾಲಿಫಿಕೇಷನ್, ಹಾಗೆ ಸಿವಿಲ್ಗೆ ಸಂಬಂಧಪಟ್ಟ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಸಿ ಎಮ್ ಎ ಅಂತ ಇನ್ನೊಂದಿನ್ನು ಮೇಲೆ ನೋಡೋದಲ್ಲ ಬೇರೆ ಒಂದು ವೇಕೆನ್ಸಿ ಕಾಲ್ ಆಗಿದೆ, ಅದಕ್ಕೆ ಯಾವ ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಕೆಮಿಕಲ್ ಮೆಟಲಾಜಿಕಲ್ ಸೂಪರ್ವೈಸರ್ಗೆ ಯಾವ ಕ್ವಾಲಿಫಿಕೇಷನ್ ಬೇಕಂತ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಏನಪ್ಪ ಅಂತಾರೆ ನಾರ್ಮಲೈಸೇಷನ್ ಆಫ್ ಮಾರ್ಕ್ಸ್. ಇದ್ರ ಬಗ್ಗೆ ಕೂಡ ಡೀಟೇಲಾಗಿ ಒಂದು ವೀಡಿಯೋ ಮಾಡ್ತೀನಿ. ಈಗ ಸಿಂಪಲಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದೇ ಸಲ ಎಲ್ಲರೂ ಈ ಒಂದು ಎಕ್ಸಾಮ್ನ ತಗೋತಾರೆ ಸ್ನೇಹಿತರೆ. ಹಾಗೆ ಶಿಫ್ಟ್ ವೈಸು ಪೇಪರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಶಿಫ್ಟ್ ಪೇಪರ್ ಕಷ್ಟ ಇತ್ತು, ಸೆಕೆಂಡ್ ಶಿಫ್ಟ್ ಪೇಪರ್ ಈಸಿ ಇತ್ತು ಅಂತ ಹೇಳಿದ್ರೆ ಸೆಕೆಂಡ್ ಶಿಫ್ಟ್ ಜಾಸ್ತಿ ಮಾರ್ಕ್ಸ್ ಬಂದುಬಿಡ್ತು ಅಂತಲ್ಲ. ಆ ಒಂದು ಪೇಪರ್ ಎಷ್ಟು ಟಫ್ ಇತ್ತು ಅಂತ ಕನ್ಸಿಡರ್ ಮಾಡಿ ಒಂದು ನಾರ್ಮಲೈಸೇಷನ್ ಮಾರ್ಕ್ಸ್ನ ಇಡ್ತಾರೆ ಸ್ನೇಹಿತರೆ. ಜಾಸ್ತಿ ಟಫ್ ಇರೋರಿಗೆ ನಾರ್ಮಲೈಸೇಷನ್ ಮಾರ್ಕ್ಸಲ್ಲಿ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಪೇಪರ್ ಈಸಿ ಇರೋರಿಗೆ ನಾರ್ಮಲೈಸೇಷನ್ ಮಾರ್ಕ್ಸಲ್ಲಿ ಸ್ವಲ್ಪ ಮಾರ್ಕ್ಸ್ ಬರುತ್ತೆ. ಆ ರೀತಿ ಮಾಡಿ ಒಂದು ನಾರ್ಮಲೈಸೇಷನ್ ಮಾರ್ಕ್ಸ್ನ ಫಿಕ್ಸ್ ಮಾಡ್ತಾರೆ ಸ್ನೇಹಿತರೆ. ಮಲ್ಟಿಪಲ್ ಸೆಷನಲ್ಲಿ, ಮಲ್ಟಿಪಲ್ ಡೇಸಲ್ಲಿ, ಮಲ್ಟಿಪಲ್ ಶಿಫ್ಟ್ಸಲ್ಲಿ ಈ ಒಂದು ಎಕ್ಸಾಮ್ ನಡೆಯೋದ್ರಿಂದ ಈ ರೀತಿ ನಾರ್ಮಲೈಸೇಷನ್ ಮಾರ್ಕ್ಸ್ ಅನ್ನೋ ರೂಲ್ಸ್ನ ಕನ್ಸಿಡರ್ ಮಾಡಿ ಈ ಒಂದು ಕೆಳಗೊಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾರ್ಮಲೈಸೇಷನ್ನ ಮಾಡಿ ಒಂದು ಫೈನಲ್ ಮಾರ್ಕ್ಸ್ನ ರೆಡಿ ಮಾಡಿ ಆಮೇಲೆ ಕಟ್ ಆಫ್ ಬಿಡ್ತಾರೆ ಸ್ನೇಹಿತರೆ. ಸೊ ಈ ರೀತಿ ರೆಡಿ ಆಗುತ್ತೆ ನಿಮ್ಮ ಕಟ್ ಆಫು. ಇದ್ರ ಬಗ್ಗೆ ಡೀಟೇಲ್ ವೀಡಿಯೋ ಇನ್ನೊಂದು ಮಾಡ್ತೀನಿ. ಸೊ ನೆಕ್ಸ್ಟ್ ನೋಡೋದಾದರೆ ಯಾವ್ಯಾವ ವೆಬ್ಸೈಟಲ್ಲಿ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಯಾವ್ಯಾವ ಆರ್ ಆರ್ ಬಿಗೆ ಯಾವ್ಯಾವ ವೆಬ್ಸೈಟ್ ಇದೆ ಅಂತೇಳಿ ಮೆನ್ಷನ್ ಮಾಡಿದರೆ ನೀವು ಇಲ್ಲಿ ಡೀಟೇಲಾಗಿ ನೋಡ್ತಾ ಇರ್ಬೋದು.
21 RRBs ಇದೆ. ಈಗಾಗಲೇ 21 ವೆಬ್ಸೈಟ್ಸ್ನ ನೀವು ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಬೆಂಗಳೂರಿಗೂ ಕೂಡ ವೆಬ್ಸೈಟ್ ಇದೆ ಇಲ್ಲಿ. ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗೋ ಮುಖಾಂತರ ನೀವು ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ನೆಕ್ಸ್ಟ್ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಮೊದಲೇ ಹೇಳಿದಾಗೆ ಇಲ್ಲಿ ಮಾಡಿಫಿಕೇಷನ್ ಬಗ್ಗೆ ಡೀಟೇಲಾಗಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ಇನ್ವ್ಯಾಲಿಡ್ ಅಪ್ಲಿಕೇಶನ್ಸ್ ಯಾವ ರೀತಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಷನ್ಸ್ ಆಗ್ಬೋದು ಅಂತ ಕೆಲವೊಂದು ಕಂಡೀಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇದನ್ನು ಡೀಟೇಲಾಗಿ ನೋಡ್ಕೊಳ್ಳಿ. ಹಾಗೂ ಇಲ್ಲಿ ಮೆನ್ಷನ್ ಮಾಡಿರುವಂಥ ತಪ್ಪುಗಳನ್ನ ನೀವು ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ, ಹಾಗೂ ಎಷ್ಟು ಕ್ಯಾಂಡಿಡೇಟ್ಸ್ಗೆ ಪಾಸ್ ಕೂಡ ಕೊಡ್ತಾರೆ. ಟ್ರಾವೆಲ್ ಮಾಡಿ ಬೇರೆ ಕಡೆ ಸೆಂಟರ್ಸ್ ಇರುತ್ತಲ್ಲ, ಆವಾಗ ಪಾಸ್ ರೈಲ್ವೆ ಕಡೆಯಿಂದ ಪಾಸ್ ಕೂಡ ಬರುತ್ತೆ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ, ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಯಾವ ಫಾರ್ಮ್ಯಾಟಲ್ಲಿ ಇರಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅಬ್ರಿವೇಷನ್ಸ್ ಏನೇನು ಯೂಸ್ ಮಾಡಿದ್ದೀವಿ ಒಂದು ನೋಟಿಫಿಕೇಷನ್ ತಿಳ್ಕೊಟ್ಟಿದ್ದಾರೆ, ಇದನ್ನು ನೋಡ್ಬೋದು. ಹೇಳೋದನ್ನ ಸ್ನೇಹಿತರೆ, ಈ ಒಂದು ಸರ್ಟಿಫಿಕೇಟ್ಸ್ ಏನೇನು ಕೇಳಿದ್ದಾರೆ ಅದರ ಫಾರ್ಮ್ಯಾಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟಲ್ಲೇ ನಿಮ್ಮ ಸರ್ಟಿಫಿಕೇಟ್ಸ್ ಇರಬೇಕು ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ಮಾಡಿಸ್ಕೊಳ್ಳಿ, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದಾದ ನಂತರ ಡೀಟೇಲ್ಡ್ ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು. ಸಿವಿಲ್ ಅವ್ರಿಗೆ ಕೊಟ್ಟಿದ್ದಾರೆ ಏನೇನು ಸಬ್ಜೆಕ್ಟ್ಸ್ ಇಂದ ನಾವು ಕ್ವಶನ್ಸ್ನ ತೆಗಿಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಾಗಿ ನೆಕ್ಸ್ಟ್ ನೋಡೋದಾದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಅಲೈಡ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಸಂಬಂಧಪಟ್ಟ ಯಾವ್ಯಾವ ಕೋರ್ಸ್ಗಳಿದೆ, ಇವರಿಗೆ ಯಾವ್ಯಾವ ಸಿಲೆಬಸ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಡೀಟೇಲ್ಡ್ ಸಿಲೆಬಸ್ಸು ನೀವು ನೋಡ್ತಾ ಇರ್ಬೋದು. ಅದಾದ ನಂತರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಅಲೈಡ್ ಇಂಜಿನಿಯರಿಂಗ್, EC ಇರುತ್ತಲ್ಲ, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್, ಆ ರೀತಿ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಯಾವ್ಯಾವುದು ಕೋರ್ಸ್ಗಳಿದೆ ಅದಕ್ಕೆ ಒಂದು ಸಿಲೆಬಸ್ಸು. ಹಾಗೆ ಮೆಕ್ಯಾನಿಕಲ್ ಅವ್ರಿಗೆ ಒಂದು ಸಿಲೆಬಸ್ ಕೊಟ್ಟಿದ್ದಾರೆ. ಈ ಒಂದು ಸಿಲೆಬಸ್ಸಿಂದ ಕೇಳ್ತೀವಿ ಅಂತ. ಹಾಗೆ CMA ಗ್ರೂಪ್ ಏನು ಕಾಲ್ ಆಗಿದೆ ಅವ್ರಿಗೂ ಕೂಡ ಒಂದು ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಮೆಟಲರ್ಜಿಕಲ್ ಸೂಪರ್ವೈಸರ್ ಏನು ಕಾಲ್ ಆಗಿದೆ ಅದಕ್ಕೆ ಸಿಲೆಬಸ್ ಇಲ್ಲಿದೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಕಂಡೀಷನ್ಸ್ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು, ಏನು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇರಬೇಕು, ಎಲ್ಲ ಡೀಟೇಲಾಗಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಈಚ್ ಪೋಸ್ಟ್ಗೆ ಏನೇನಿದೆ ಅಂತ ನೀವು ಏನೇ ಡೌಟ್ಸ್ ಇದ್ರಲ್ಲಿ ಕ್ಲಿಯರ್ ಮಾಡ್ಕೊಬೋದು. ಯಾವ ಪೋಸ್ಟ್ಗೆ ಎಲಿಜಿಬಲ್ ಆಗ್ತೀರಾ ಅಂತ ನೋಡ್ಕೊಬೋದು. ಲೆವೆಲ್ ಕೂಡ ಮೆನ್ಷನ್ ಮಾಡಿದ್ದಾರೆ, 7 ಲೆವೆಲ್ 6 ಲೆವೆಲ್ 7 ಅಂತ. ಸೊ ಇದೆಲ್ಲ ನೀಟಾಗಿ ನೋಡಿಕೊಂಡು ನೀವು ಯಾವುದಕ್ಕೆ ಎಲಿಜಿಬಲ್ ಆಗ್ತೀರಾ ಅಂತ ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ. ಹಾಗೆ ಇಂಪಾರ್ಟೆಂಟಾಗಿ ನೋಡೋದಾದರೆ ವೇಕೆನ್ಸೀಸ್ ಎಷ್ಟು ಕಾಲ್ ಆಗಿದೆ, ಯಾವ ಝೋನಲ್ಲಿ ಎಷ್ಟು ಕಾಲ್ ಆಗಿದೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮೊದಲಿಗೆ ಅಹಮದಾಬಾದ್, ಅಜ್ಮೀರ್, ಹಾಗೆ ನೋಡಿದರೆ ನಮ್ಮ ಬೆಂಗಳೂರು ಕೂಡ ಇಲ್ಲಿದೆ. ಬೆಂಗಳೂರಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡೋದಾದರೆ ಒಟ್ಟು ಸ್ನೇಹಿತರೆ ಬೆಂಗಳೂರಲ್ಲಿ 397 ವೇಕೆನ್ಸೀಸ್ ಇದೆ. ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅಂತ ನೀವು ನೋಡ್ತಾ ಇರ್ಬೋದು, ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ವರ್ಕ್ಶಾಪ್ಸಲ್ಲೂ ಇದೆ, ಪ್ರೊಡಕ್ಷನ್ ಯೂನಿಟಲ್ಲಿ PA, ಟೆಲಿಕಮ್ಯುನಿಕೇಷನು, ಸಿಗ್ನಲ್ಲು, ಸ್ಟೋರ್ಸ್, ಈ ರೀತಿ ಬೇಜಾನ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಸ್ನೇಹಿತರೆ ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗಡೆನೆ. ಸೊ ನಿಮ್ಮನ್ನ ಎಲ್ಲಿ ಬೇಕಾದರೂ ಪೋಸ್ಟಿಂಗ್ ಹಾಕ್ಬೋದು ನೀವು ಎಲಿಜಿಬಲ್ ಇದ್ದರೆ. ಇದನ್ನು ನೋಡಿಕೊಂಡು ಅಪ್ಲಿಕೇಶನ್ನ ಹಾಕಿ ಸ್ನೇಹಿತರೆ. ಸೊ ಇದಿಷ್ಟು ವೇಕೆನ್ಸೀಸ್ ಟೇಬಲು. ಸೊ ನೋಡಿದ್ರಲ್ಲ ನೋಟಿಫಿಕೇಷನ್ ಏನೇನು ಕೇಳಿದ್ದಾರೆ ಅಂತ ಆಲ್ಮೋಸ್ಟ್ ಹೇಳಿದ್ದೀನಿ. ಇನ್ನೂ ಡಿಟೇಲ್ಡಾಗಿ ಏನಾದರೂ ಬೇಕು ಡೀಟೇಲ್ಸ್ ಅಂತ ಹೇಳಿದರೆ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಪ್ಲೀಸ್ ಮೆನ್ಷನ್ ಮಾಡಿ, ನಾವೆಲ್ಲ ಡೌಟ್ಸ್ನ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ಪರ್ಟಿಕ್ಯುಲರ್ ಟಾಪಿಕ್ಸ್ ಮೇಲೆ ವೀಡಿಯೋಸ್ನ ಮಾಡಲಿಕ್ಕೂ ಕೂಡ ಟ್ರೈ ಮಾಡ್ತೀವಿ. ಸೊ ಅಪ್ಲಿಕೇಶನ್ನ ಕ್ಲೀನಾಗಿ ನೋಟಿಫಿಕೇಷನಲ್ಲಿ ಏನೇನು ಕೊಟ್ಟಿದ್ದಾರಲ್ಲ ನೋಡಿಕೊಂಡು ಅಪ್ಲಿಕೇಶನ್ನ ನೀಟಾಗಿ ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಡೇಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ನಾವು ಮೊದಲೇ ಹೇಳಿದಾಗೆ ಈ ಮಂತ್ ಎಂಡ್ ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನೋಟಿಫಿಕೇಷನ್ನ ನೀವು ನೀಟಾಗಿ ನೋಡ್ಕೊಳ್ಳಿ, ಏನೇನು ಕೇಳಿದ್ದಾರೆ ಅಂತೆಲ್ಲ ನೋಡಿಕೊಂಡು ಪ್ರಿಪೇರ್ ಆಗಿ 30/7 ಜುಲೈ 30ನೇ ತಾರೀಕಿಂದ ಈ ಒಂದು ನೋಟಿಫಿಕೇಷನ್ಗೆ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಹೀಗೆ ಇನ್ನಷ್ಟು ಜಾಬ್ ಅಪ್ಡೇಟ್ಸ್ ಮತ್ತು ಎಕ್ಸಾಮ್ ಅಪ್ಡೇಟ್ಸ್ ನಮ್ಮ ಚಾನಲಲ್ಲಿ ಇದೆ, ನೀವು ಅದನ್ನು ಕೂಡ ನೋಡ್ಬೋದು.
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಿಮಗೆ ಅಪ್ಡೇಟ್ಸ್ ಬೇಗ ಸಿಗುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಇನ್ನೂ ಬೇರೆ ಬೇರೆ ವೇಕೆನ್ಸೀಸ್ ಯಾವುದಿದೆ ಅಂತ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮ್ಮ ಚಾನಲ್ನ ವಿಸಿಟ್ ಮಾಡೋ ಮುಖಾಂತರ ನೋಡ್ಬೋದು. ಸೊ ಇದಾಗಿತ್ತು ಇವತ್ತಿನ ಮಾಹಿತಿ. ನೆಕ್ಸ್ಟ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂತ ಕೂಡ ಒಂದು ಡೀಟೇಲ್ ವೀಡಿಯೋ ಮಾಡ್ತೀನಿ. ಅದನ್ನು ಕೂಡ ನೋಡಿಕೊಂಡು ಅಪ್ಲಿಕೇಶನ್ನ ಹಾಕ್ಬೋದು. ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೀವು ಡೀಟೇಲಾಗಿ ಹೇಳ್ತಾ ಹೋದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ, ಆಡಿಯೋ ಲೆಂತಿ ಆಗಿದೆ, ಇನ್ನೂ ಲೆಂತಿ ಆಗಿಬಿಡುತ್ತೆ. ಸೊ ಏನೇ ಡೌಟ್ಸ್ ಇದ್ದರೂ ಮೆನ್ಷನ್ ಮಾಡಿ ಸ್ನೇಹಿತರೆ. ಪರ್ಟಿಕ್ಯುಲರ್ ವೀಡಿಯೋಸ್ನ ನಾವು ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಎಲ್ಲರೂ ಕೇಳ್ತಿದ್ರಿ JEE ಯಾವಾಗ ಕಾಲ್ ಆಗುತ್ತೆ ಅಂತ. JEE ಕಾಲ್ ಆಗಿದೆ, ಒಳ್ಳೆಯ ಆಪರ್ಚುನಿಟಿ, ಮಿಸ್ ಮಾಡ್ಕೊಂಬಿಡಿ. ಎಕ್ಸಾಮ್ಗೆ ನೀಟಾಗಿ ಓದ್ಕೊಳ್ಳಿ. ಅದೇ ರೀತಿ ನೋಟಿಫಿಕೇಷನ್ನ ಕೂಡ ನೀಟಾಗಿ ಓದ್ಕೊಂಡು ವೀಡಿಯೋಸಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ನೋಡಿಕೊಂಡು ಅಪ್ಲಿಕೇಶನ್ನ ಹಾಕಿ ಸ್ನೇಹಿತರೆ. ಥ್ಯಾಂಕ್ ಯು.